ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಮಂತಲ್ಲಿ ಅವ್ರು ಏನಾದರೂ ಚೇಂಜಸ್ ಆಗ್ತಾರೆ, ಅವ್ರ ಫೀಲಿಂಗ್ಸಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಅವ್ರು ಏನಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಏನಾದರೂ ಸಾಧ್ಯತೆ ಇದೆಯಾ ಅಂತ ಅಂದ್ಬಿಟ್ಟು ನೋಡೋಣ. ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ಈ ಪರ್ಸನ್ ಏನು ಯೋಚನೆ ಮಾಡ್ತಾರೆ, ಅವ್ರು ಏನಾದರೂ ಆ್ಯಕ್ಷನ್ ತೊಗೊಳ್ತಾರಾ ಈ ಮಂತಲ್ಲಿ ಅಂತ ಅಂದ್ಬಿಟ್ಟು. ಓಕೆ, ಫೋರ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ಆ್ಯಸ್ ಆಫ್ ನೋ ಅವರ ಫೀಲಿಂಗ್ಸ್ನ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ. ಅವರು ಯಾವುದೇ ಒಂದು ವಿಚಾರನ ಕೂಡ ಓಪನ್ ಅಪ್ ಆಗಿ ಮಾತಾಡ್ತಾ ಇಲ್ಲ. ಅವರು ತುಂಬ ಟ್ರಾನ್ಸ್ಪರೆಂಟ್ ಆಗಿಲ್ಲ ನಿಮ್ಮ ಹತ್ರ. ಪ್ರಾಬಬ್ಲಿ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರೋವಂಥ ಚಾನ್ಸಸ್ ಇದೆ. ಯಾಕೆಂದರೆ ನೀವು ಇಲ್ಲಿ ನೋಡ್ತಿರ್ಬೋದು, ಅವರು ಈ ಒಂದು ಬಾಕ್ಸ್ನ ಅವರ ಹಾರ್ಟ್ ಚಕ್ರಗೆ ಇಟ್ಕೊಂಡಿದ್ದಾರೆ. ಅಂದರೆ ಅವರು ಅವರ ಹಾರ್ಟ್ ಚಕ್ರನ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ. ಸೊ ಈ ಪರ್ಸನ್ ಬಂದು ಸ್ವಲ್ಪ ಅವರ ಫೀಲಿಂಗ್ಸ್ ಅವ್ರು ಏನು ಹೇಳ್ಕೊಳ್ತಿಲ್ಲ, ಅವ್ರು ಎಕ್ಸ್ಪ್ರೆಸ್ ಮಾಡ್ತಿಲ್ಲ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದಾರೆ. ಅವ್ರಿಗೆ ಸ್ವಲ್ಪ ಫಿನಾನ್ಷಿಯಲ್ ವೈಸ್ ಅವರು ಸ್ವಲ್ಪ ಪ್ರಾಬ್ಲಮಲ್ಲಿ ಇರ್ಬೋದು. ಇಲ್ಲ ಅಂತ ಅಂದರೆ ಅವ್ರು ಯಾವಾಗಲೂ ಅವರ ಬಿಸ್ನೆಸ್ ಅಥವಾ ಅವರ ಕೆರಿಯರ್ ಅಥವಾ ಅವರ ಸೆಟಲ್ಮೆಂಟ್ ಅಥವಾ ಅವರು ಫಿನಾನ್ಷಿಯಲಿ ಸ್ಟೇಬಲ್ ಆಗೋದು ಇದೇ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅನ್ನೋ ಥರ ಇಲ್ಲಿ ತೋರಿಸ್ತಾ ಇದೆ. ಸೊ ಮೋರ್ ದೆನ್ ಎಮೋಷನಲ್ಗಿಂತ ಈ ಪರ್ಸನ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಬಂದು ಮಕರ ರಾಶಿ ಮತ್ತು ಕನ್ಯಾ ರಾಶಿ, ತುಲಾ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಅವರು 4/13/22 ಮತ್ತು 28 26 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಅವರು ಹುಟ್ಟಿರುವಂತಹ ಚಾನ್ಸಸ್ ಇದೆ. ಸೊ ಆ್ಯಸ್ ಆಫ್ ನೌ ಈ ಪರ್ಸನ್ ಸ್ವಲ್ಪ ಅವರ ಫೀಲಿಂಗ್ಸ್ನ ಅವರು ಹೇಳ್ಕೊಳ್ತಿಲ್ಲ, ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದರೆ, 4 ಆಫ್ ಪೆಂಟಿಕಲ್ಸ್ ಜೊತೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದರೆ ಆ ಪರ್ಸನ್ ಬಂದು ಸ್ವಲ್ಪ ಯಾವಾಗಲೂ ಫಿನಾನ್ಷಿಯಲ್ ವೈಸೇ ಯೋಚನೆ ಮಾಡ್ತಿರ್ತಾರೆ. ಹಣ ಹೇಗೆ ಮಾಡ್ಬೋದು, ಕೆರಿಯರಲ್ಲಿ ಹೇಗೆ ಸೆಟಲ್ ಆಗ್ಬೋದು, ಅಥವಾ ನಾನು ಈ ವ್ಯಕ್ತಿನ ಮದುವೆ ಆದರೆ ನನ್ನ ಒಂದು ಫ್ಯಾಮಿಲಿ ಸೆಕ್ಯೂರಿಟಿ ಇರುತ್ತಾ, ಸೇಫ್ಟಿ ಇರುತ್ತಾ, ಈ ಥರ ಒಂದು ಯೋಚನೆ ಮಾಡುವಂಥದ್ದು. ಆ್ಯಂಡ್ ಈ ಪರ್ಸನ್ ಇನ್ ಕೇಸ್ ನಿಮ್ಮ ಹತ್ರ ಬರಬೇಕು ಅಂತ ಇದ್ದರೆ ಅವರು ಒಂದು ಸ್ಟ್ರಾಂಗ್ ಕಮಿಟ್ಮೆಂಟನ್ನು ಕೊಡಬೇಕು ಅಂತ ಅಂದ್ಕೊಳ್ತಾರೆ. ಅವರು ಟೈಮ್ ಪಾಸ್ಗೆ ಇನ್ನೊಂದು ಸರಿ ರಿಲೇಷನ್ಶಿಪ್ಪಲ್ಲಿ ಅವರು ಬರಬೇಕು ಅಂತ ಈ ವ್ಯಕ್ತಿ ಅಂದ್ಕೊಳ್ಳಲ್ಲ. ಅವರು ಬಂದರೆ ಇನ್ನೊಂದು ಸರಿ ನಿಮ್ಮ ಹತ್ರ ಬಂದರೆ ಆ ಪರ್ಸನ್ ತುಂಬ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಕೊಡಬೇಕು ಅಂದ್ಕೊಂಡು ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಒಂದು ಸಾಲಿಡ್ ಅಥವಾ ಒಂದು ಫಿಕ್ಸ್ಡ್ ಕಮಿಟ್ಮೆಂಟ್ ಅಂತ ಹೇಳ್ತೀವಿ ಇದನ್ನು. ಆ ಥರ ಈ ಪರ್ಸನ್ ಬಂದರೆ ಕಮ್ ಬ್ಯಾಕ್ ಮಾಡಿದ್ರೆ ನಿಮ್ಮ ಹತ್ರ ಆ ಥರ ಬರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ಆ್ಯಂಡ್ ಇಲ್ಲಿ 4 ಆಫ್ ಸ್ವಾರ್ಡ್ ಬರ್ತಾ ಇದೆ ಅಂತ ಅಂದರೆ ಕುಂಭರಾಶಿಯವರೇ ಸ್ವಲ್ಪ ಹುಷಾರು. ನಿಮ್ಮ ವ್ಯಕ್ತಿ ಸ್ವಲ್ಪ ಡಿಪ್ರೆಷನಲ್ಲಿ, ಸ್ಟ್ರೆಸ್ಸಲ್ಲಿ, ಆ್ಯಂಗ್ಸೈಟಿಯಲ್ಲಿ ಇದ್ದಾರೆ. ಈ ವ್ಯಕ್ತಿ ಸ್ವಲ್ಪ ಫೀಲಿಂಗ್ಸ್ನ ಏನು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಹತ್ರ ಬ್ರೇಕಪ್ ಆದಮೇಲೆ ಇವ್ರದ್ದೇ ಆದಂಥ ಒಂದು ಝೋನಲ್ಲಿ ಇದ್ದಾರೆ. ಅಂದರೆ ಐಸೋಲೇಟ್ ಆಗೋಗಿದ್ದಾರೆ, ಯಾರ ಹತ್ರನೂ ಮಾತಾಡ್ತಿಲ್ಲ, ಯಾರ ಹತ್ರ ಏನೂ ಹೇಳ್ಕೊಳ್ತಾ ಇಲ್ಲ. ಅವ್ರು ಈಗ ಒಂದು ಹೀಲಿಂಗ್ ಮೊಡ್ಯಾಲಿಟಿಯಲ್ಲಿ ಹೋಗ್ಬಿಟ್ಟಿದ್ದಾರೆ. ಅಂದರೆ ಅವ್ರನ್ನ ಅವರು ಹೀಲ್ ಮಾಡ್ಕೊಳ್ಳೋದು, ಅವರು ಈ ಒಂದು ಡಿಪ್ರೆಷನ್ನಿಂದ ಹೊರಗಡೆ ಬರೋಕ್ಕಾಗದೇ ಇರೋ ಒಂದು ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಇಲ್ಲಿ ನೋಡಬೇಕು ಅಂತ ಅಂದರೆ ನಿಮ್ಮ ಒಂದು ವಿಚಾರದಲ್ಲಿ ಯಾವುದೇ ಒಂದು ಎಫರ್ಟ್ಸ್ ಅನ್ನುವಂಥದ್ದು ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ಈಸಿಯಾಗಿ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದಾರೆ. ಅದ್ರ ಸ್ಯಾಕ್ರಿಫೈಸ್ ಮಾಡಿ ಬಂದಮೇಲೆ ನಿಮ್ಮದೇ ಒಂದು ಎಮೋಷನಲ್ ಅಥವಾ ಒಂದು ಫೀಲಿಂಗ್ಸಲ್ಲಿ ಸ್ಟಕ್ ಆಗೋಗಿದ್ದಾರೆ. ಅದರಿಂದ ಈ ಪರ್ಸನ್ ಇನ್ನೂ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ವಿಚಾರನ ಅವರು ಬೇರೆ ಒಂದು ಆಲೋಚನೆ ಅಥವಾ ಬೇರೆ ಒಂದು ರೀತಿಯಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಬಟ್ ನಿಮ್ಮದೇ ಯೋಚನೆಯಲ್ಲಿ ಅವರು ಸ್ಟಕ್ ಆಗಿದ್ದಾರೆ. ಬಟ್ ಯಾವುದನ್ನು ಈ ವ್ಯಕ್ತಿ ಹೇಳ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ 10 ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಮಂತಲ್ಲಿ ನನಗೆ ಇಲ್ಲಿ ಯಾವುದೇ ಒಂದು ಆ್ಯಕ್ಷನ್ ತೊಗೋತಾರೆ ಅನ್ನೋ ಥರ ಯಾವುದೂ ಅನ್ನಿಸ್ತಿಲ್ಲ. ಬಿಕಾಸ್ ಇದು ಯಾವುದೂ ಆ್ಯಕ್ಷನ್ ಕಾರ್ಡ್ ಅಲ್ಲ. ಸೊ ನೋಡೋಣ, ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಈಗ ಪ್ರಸ್ತುತ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದಾರೆ ಅನ್ನೋವಂಥದ್ದು ಅಷ್ಟೇ ಗೊತ್ತಾಗ್ತಾ ಇದೆ. ಆಮೇಲೆ ಈ ವ್ಯಕ್ತಿ ನಿಮ್ಮನ್ಗೆ ಒಂದು ಸ್ವಲ್ಪ ಮೋಸ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು, ನಿಮಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿ ನಿಮ್ಮಿಂದ
ದೂರ ಹೋಗಿರೋ ಅಂಥ ಚಾನ್ಸಸ್ ಕೂಡ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ಪರ್ಸನ್ ನಿಮ್ಮ ಹತ್ರ ರಿಲೇಷನ್ಶಿಪ್ ಇದು ಡೆಡ್ ಎಂಡ್ ಆಗೋಗಿದೆ, ಇನ್ನು ಈ ಪರ್ಸನ್ ಬರಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ನಿಮ್ಮ ಲೈಫಿಂದ ದೂರ ಇದ್ದಾರೆ, ಮತ್ತೆ ಕಮ್ ಬ್ಯಾಕ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅನ್ನೋವಂಥದ್ದು ಕಾಣಿಸ್ತಿದೆ. ಐ ವಿಲ್ ನೆವರ್ ಲೆಟ್ ಯು ಸಿಂಕ್. ಓಕೆ, ಸೊ ಇಲ್ಲಿ ಏನು ಮೆಸೇಜಸ್ ಬರ್ತಿದೆ ಅಂತ ಅಂದರೆ, ನಿಮಗೆ ಏನೇ ಒಂದು ಪ್ರಾಬ್ಲಮ್ ಆಗಿರಲಿ, ಅಥವಾ ನಿಮಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಏನಾದರೂ ಒಂದು ಕಷ್ಟದ ಸಿಚುವೇಷನಲ್ಲಿ ಇರ್ಬೋದು, ಅಥವಾ ಫಿನಾನ್ಷಿಯಲ್ ಸಿಚುವೇಷನ್, ಅಥವಾ ಡಿಪ್ರೆಷನಲ್ಲಿ, ಈ ಥರ ಏನೇ ಆಗಿದ್ರೂ ಶಿವ ಬಂದು ನಿಮ್ಮನ್ನ ಎತ್ತು ಹಿಡಿತಾನೆ. ಅವನು ನಿಮ್ಮನ್ನು ಮುಳ್ಸೋದಕ್ಕೆ ಬಿಡಲ್ಲ, ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಶಿವ ಹೇಳ್ತಾ ಇರೋ ಅಂಥದ್ದು. ಸೊ ನೀವು ಯಾವುದೇ ಪ್ರಾಬ್ಲಮೆಟಿಕ್ ಸಿಚುವೇಷನಲ್ಲಿದ್ರೂ, ಏನೇ ಒಂದು ಡಿಪ್ರೆಷನ್, ಸ್ಟ್ರೆಸ್ ಅಥವಾ ಯಾವುದೇ ಒಂದು ವಿಚಾರದಿಂದ ಓವರ್ಕಮ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ರು ಕೂಡ ಶಿವ ಇಸ್ ದೇರ್ ಫಾರ್ ಯು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ವಾಟ್ ಯು ಲಾಸ್ಟ್ ವಾಸ್ ನೆವರ್ ಮೇಡ್ ಫಾರ್ ಯು. ಓಕೆ, ಇದೊಂದು ಡೈರೆಕ್ಟ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ಹಣೆ ಬರೋದ್ರಲ್ಲಿ ಈ ವ್ಯಕ್ತಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಬರ್ತಾ ಇರೋವಂಥದ್ದು. ಅಂದರೆ ನೀವೇನು ಕಳ್ಕೊಂಡಿದ್ದೀರಾ, ಅಥವಾ ನಿಮ್ಮ ಜೀವನದಲ್ಲಿ ಏನು ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಅದು ನಿಮ್ದಲ್ಲ. ಅಂದರೆ ಆ ವ್ಯಕ್ತಿ ನಿಮ್ಮ ಲೈಫ್ಗಲ್ಲ, ಅವರು ನಿಮ್ಮ ಲೈಫ್ ಲಾಂಗ್ ಜೊತೆಯಲ್ಲಿ ಇರೋ ಅಂತಹ ವ್ಯಕ್ತಿ ಅಲ್ಲ. ಸೊ ನಿಮಗೆ ಮಾಡಿರೋ ಅಂಥ ವ್ಯಕ್ತಿ ಅಲ್ಲ. ಅಂದರೆ ವಾಸ್ ನೆವರ್ ಮೇಡ್ ಫಾರ್ ಯು ಅಂತ ಅಂದರೆ ನೀವು ಏನನ್ನ ಕಳ್ಕೊಂಡಿದ್ದೀರಾ ಅದು ನಿಮ್ಮದಲ್ಲ, ನಿಮಗಾಗಿ ಅದು ಬಂದದ್ದಲ್ಲ. ಅಂದರೆ ನಿಮ್ಮ ಜೊತೆ ಶಾಶ್ವತವಾಗಿ ಇರೋದಕ್ಕೆ ಬಂದದ್ದಲ್ಲ. ಸೊ ಹಾಗಾಗಿ ನೀವೇನು ಕಳ್ಕೊಂಡಿದ್ದೀರಾ ಅದು ನಿಮ್ಮದು ಆಗದೇ ಇರೋದ್ರಿಂದ ನೀವು ಅದ್ರ ಮೇಲೆ ಆಸೆ ಇಟ್ಕೊಳ್ಳೋದು ತಪ್ಪು. ಅದರಿಂದ ಹೊರಗಡೆ ಬನ್ನಿ ಅನ್ನೋ ಥರ ಒಂದು ಡೈರೆಕ್ಟ್ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ರಿಸೈಟಿಂಗ್ ಹೋಮ್ ಇಸ್ ಅ ಓನ್ಲಿ ವೇ ಟು ರಿಮೂವ್ ಆಲ್ ಅಬ್ಸ್ಟೆಕಲ್ಸ್. ಈಗ ನೀವೇನಾದರೂ ಪ್ರಾಬ್ಲಮೆಟಿಕ್ ಸಿಚುವೇಷನಲ್ಲಿದ್ದರೆ, ಫಿನಾನ್ಷಿಯಲ್ ಅಥವಾ ಕೆರಿಯರಲ್ಲೋ ಅಥವಾ ಪರ್ಸ್ನಲ್ ಲೈಫಲ್ಲಿ, ನೀವು ಶಿವನಿಗೆ ಹೋಮ್ ಅಂತ ಅಂದ್ಬಿಟ್ಟು ಚಾಂಟ್ ಮಾಡಿದ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆದರೆ ಈ ಒಂದು ಲೋಟಸ್ನ ಆಫರ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಸೊ ನಿಮ್ಗೇನಾದರೂ ತುಂಬ ಕಷ್ಟ ಇದೆ, ನಿಮಗೆ ಗೈಡೆನ್ಸ್ ಬೇಕು, ಒಂದು ಕ್ಲಾರಿಟಿ ಇಲ್ಲ ಅಂತ ಅಂದರೆ ನೀವು ಈ ಒಂದು ಮೆಸೇಜ್ನ ನೀವು ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೋಬೋದು. ನಿಮಗೆ ಡೈರೆಕ್ಟ್ ಮೆಸೇಜಸ್ಸೇ ಬರ್ತಾ ಇದೆ. ನಿಮಗಲ್ಲದೆ ಇರೋ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರೋದಿಲ್ಲ. ಹಾಗೆ ನೀವು ಏನಾದರೂ ತುಂಬ ಇದ್ದರೆ ಶಿವ ಬಂದು ನಿಮ್ಮ ಕೈನ ಹಿಡಿತಾರೆ ಅಂತ ಅಂದ್ಬಿಟ್ಟು, ಆಮೇಲೆ ನೀವು ಓಮ್ ಅಂತ ಚಾಂಟ್ ಮಾಡಿದರೆ ನಿಮ್ಮ ಒಂದು ಪ್ರಾಬ್ಲಮೆಟಿಕ್ ಸಿಚುವೇಷನಿಂದ ನೀವು ಹೊರಗಡೆ ಬರ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಸೂನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹಿಡನ್ ಬ್ಲೆಸ್ಸಿಂಗ್ಸ್. ಓಕೆ, ಈ ಒಂದು ಮೆಸೇಜ್ ಏನು ಅಂತ ಅಂದರೆ, ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ನೀವೇನು ಕಷ್ಟದಲ್ಲಿದ್ದೀರಾ ಅದರಿಂದ ಏನೋ ಒಂದು ಒಳ್ಳೆ ಕಾರ್ಯ ಇದೆ, ನಿಮ್ಗೆ ಅದು ಪ್ರೆಸೆಂಟ್ ಅರ್ಥ ಆಗ್ತಾ ಇಲ್ಲ. ಈಗ ನೀವು ಇಷ್ಟಪಟ್ಟಿದ್ದ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅಂದರೆ ಅದರಲ್ಲೂ ಏನೋ ಒಂದು ಕಾರಣ ಇರುತ್ತೆ. ಆ ಕಾರಣ ನಿಮಗೆ ಈಗ ಅರ್ಥ ಆಗ್ತಾ ಇಲ್ಲ. ಅದು ಕೂಡ ದೇವರ ಆಶೀರ್ವಾದ. ಈ ವ್ಯಕ್ತಿ ನಿಮ್ಮ ಲೈಫಿಂದ ಹೊರಗಡೆ ಹೋಗೋದು ಕೂಡ ಅದು ನಿಮ್ಮ ಒಳ್ಳೆಯದಕ್ಕೇನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಸೊ ನಿಮಗೆ ಈ ವ್ಯಕ್ತಿ ಬಗ್ಗೆ ಏನೀಗ ಅರ್ಥ ಆಗಿದೆ ಅದು ನಿಮಗೆ ನಿಜವಾಗ್ಲೂ ಇನ್ನೂ ಪ್ರಾಪರಾಗಿ ಗೊತ್ತಿಲ್ಲ. ಈ ಪರ್ಸನ್ ನಿಮಗೆ ರೈಟ್ ಪರ್ಸನ್ನ ಇಲ್ವಾ ಅಂತ ಅಂದ್ಬಿಟ್ಟು. ಬಟ್ ತುಂಬ ಬೇಗ ನೀವು ಈ ಪರ್ಸನ್ ಬಗ್ಗೆ ತಿಳ್ಕೊಳ್ತೀರಾ. ನಿಮಗೆ ಅನಿಸುತ್ತೆ ಅವರು ನಿಮ್ಮಿಂದ ದೂರ ಹೋಗಿದ್ದೇನೆ ಒಳ್ಳೆಯದಾಯಿತು ಅಂತ ಅಂದ್ಬಿಟ್ಟು. ಆವಾಗ ಅನಿಸುತ್ತೆ ಓಕೆ, ದೇವ್ ಮಾಡಿದ್ದೆ ಕರೆಕ್ಟು, ಈ ಪರ್ಸನ್ ನನ್ನ ಲೈಫಲ್ಲಿ ಇಲ್ಲ ಅಂದಿದ್ರೆ ನಾನು ಮೇ ಬಿ ಬೇರೆ ಥರ ಇರ್ತಿದ್ನೇನೋ ಅಂತ ಅಂದ್ಬಿಟ್ಟು ನಿಮಗೆ ಅವತ್ತಿನ ದಿನ ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ತಲೆ ಕೆಡಿಸ್ಕೋಬೇಡಿ. ಈ ಪರ್ಸನ್ ಯಾರು ನಿಮ್ಮ ಲೈಫಿಂದ ದೂರ ಆಗಿದ್ದಾರಲ್ಲ, ಅವರು ನಿಮ್ಮಿಂದ ದೂರ ಆಗಿದ್ರೂ ಕೂಡ ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ. ಬಿಕಾಸ್ ನಿಮ್ಮ ಒಳ್ಳೆಯದಕ್ಕೆ ಅನ್ನೋದು ನಿಮಗೆ ಇವತ್ತು ಗೊತ್ತಾಗದೇ ಇರಬಹುದು, ಬಟ್ ಫ್ಯೂಚರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದರಿಂದ ಏನೋ ಒಂದು ಇಡನ್ ಮೆಸೇಜ್ ಇದೆ ಅಥವಾ ಇಡನ್ ಬ್ಲೆಸ್ಸಿಂಗ್ಸ್ ಇದೆ, ಇದರಿಂದ ಏನೋ ಒಳ್ಳೇದಾಗುತ್ತೆ ಅಥವಾ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ನೀವೇ ಫೀಲ್ ಮಾಡೋ ಅಂಥ ಒಂದು ಡೇ ಬರುತ್ತೆ. ಸೊ ಈ ಒಂದು ಅಕ್ಷರದ ಪ್ರಕಾರ ಈ ವ್ಯಕ್ತಿ ಬಂದು ಎಸ್ ಆಗಿರ್ತಾರೆ. SBWNHAKP ಇಷ್ಟು ಇವರ ಒಂದು ಇನ್ಷಿಯಲ್ ಆಗಿರುತ್ತೆ. ನೀವು ಅಥವಾ ನಿಮ್ಮ ವ್ಯಕ್ತಿ ಇನ್ಷಿಯಲ್ ಇದೇನಾದರೂ ಆಗಿದ್ರೆ ನನಗೆ ತಿಳಿಸಿ. ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.